ನಮಸ್ಕಾರ ವೀಕ್ಷಕರೇ ಕೋಡಿಮಠ ಅಂದ ತಕ್ಷಣವೇ ಭಯಾನಕ ಭವಿಷ್ಯಗಳು ನೆನಪಾಗುತ್ತೆ. ಹಾಸನದ ಅರಸೀಕೆರೆಯ ಹಾರನಹಳ್ಳಿಯ ಕೋಡಿಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮಿಗಳು ಕಾಲಕಾಲಕ್ಕೆ ಭವಿಷ್ಯವಾಣಿಯನ್ನು ನುಡಿತಾರೆ. ರಾಜ್ಯದಲ್ಲಿ ಮಳೆ ಬೆಳೆ, ಪ್ರಾಕೃತಿಕ ವಿಕೋಪ, ದೇಶದಲ್ಲಿ ಆಗುವಂಥ ಅವಘಡಗಳು ಅಷ್ಟೇ ಅಲ್ಲದೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಬಗ್ಗೆಯೂ ಭವಿಷ್ಯವನ್ನು ನುಡಿಯುತ್ತಾರೆ. ಇನ್ನು ಅವರು ನುಡಿದಂತಹ ಭವಿಷ್ಯ ನಿಜವಾದ ಬಗ್ಗೆ ಹಲವಾರು ಉದಾಹರಣೆಗಳಿವೆ. ಇದೇ ಕಾರಣಕ್ಕೆ ಕೋಡಿಮಠದ ಖ್ಯಾತಿ ದೇಶ ವಿದೇಶಗಳವರೆಗೆ ಹಬ್ಬಿದೆ. ಸಾಮಾನ್ಯವಾಗಿ ಆಗಾಗ ಮಾಧ್ಯಮದ ಮುಂದೆ ಬಂದು ಭವಿಷ್ಯವನ್ನು ನುಡಿತಾರೆ. ಆ ಮೂಲಕವಾಗಿ ಸದಾ ಸುದ್ದಿಯಲ್ಲಿರ್ತಾರೆ. ಅದೇನೇ ಇದ್ರೂ ಕೋಡಿ ಶ್ರೀಗಳ ಭವಿಷ್ಯ ಅಂದರೆ ಸಾಕಷ್ಟು ಕುತೂಹಲ ಮೂಡುತ್ತೆ. ಇದೀಗ ಅವರು ನುಡಿದಂತಹ ಭಯಾನಕ ಭವಿಷ್ಯವೊಂದು ಕೆಲವೇ ತಿಂಗಳಲ್ಲಿ ನಿಜವಾಗುವ ಮೂಲಕವಾಗಿ ಮತ್ತೆ ಕೋಡಿ ಶ್ರೀಗಳು ಸುದ್ದಿಯಲ್ಲಿದ್ದಾರೆ, ಮುನ್ನೆಲೆಗೆ ಬಂದಿದ್ದಾರೆ. ಹಾಗಾದರೆ ಈ ಬಾರಿ ಶ್ರೀಗಳು ನುಡಿದಂತಹ ಯಾವ ಭವಿಷ್ಯ ನಿಜವಾಗಿದೆ, ಅಷ್ಟಕ್ಕೂ ನಡೆದಂತಹ ಘಟನೆ ಏನು, ಆ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ಶ್ರೀಗಳು ನುಡಿದಂತಹ ಭವಿಷ್ಯವನ್ನು ತಿಳಿದುಕೊಳ್ಳುವಂತಹ ಕುತೂಹಲ ನಿಮ್ಮಲ್ಲೂ ಇದ್ದರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಕೊಡುವ ಮೂಲಕವಾಗಿ ತಿಳಿಸಿ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ನಮ್ಮ ರಾಜ್ಯದಲ್ಲಿ ಕೋಡಿ ಶ್ರೀಗಳು ಭವಿಷ್ಯವನ್ನು ನುಡಿಯೋದಕ್ಕೆ ಹೆಚ್ಚು ಖ್ಯಾತಿಯನ್ನು ಪಡೆದಿದ್ದಾರೆ. ರಾಜಕೀಯ, ಪ್ರಾಕೃತಿಕ ವಿಕೋಪ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಬಗ್ಗೆ ಭವಿಷ್ಯವನ್ನು ನುಡಿಯುತ್ತಾರೆ. ಇದೇ ರೀತಿಯಾಗಿ ಈ ವರ್ಷದ ಆರಂಭದಲ್ಲಿ ಒಂದು ಭೀಕರವಾದಂತಹ ಭವಿಷ್ಯವನ್ನು ನುಡಿದಿದ್ರು. ಇದೀಗ ಆ ಒಂದು ಭವಿಷ್ಯ ನಿಜವಾಗಿದೆ. ಇದೇ ವರ್ಷದ ಜನವರಿ ತಿಂಗಳಲ್ಲಿ ಗದಗದಲ್ಲಿ ಮಾತನಾಡಿದ ಶ್ರೀಗಳು, ಕಳೆದ ವರ್ಷಕ್ಕಿಂತ ಈ ಬಾರಿ ಇನ್ನಷ್ಟು ಸಂಕಷ್ಟ ಎದುರಾಗಲಿದೆ. ದೊಡ್ಡ ದೊಡ್ಡ ಅವಘಡಗಳು ಸಂಭವಿಸುತ್ತವೆ. ಅಕಾಲಿಕ ಮಳೆ, ಬಾಂಬ್ ಸಿಡಿಯುವಂತಹ ಸಂಭವ ಇದೆ. 2024 ಜಗತ್ತಿಗೆ ಕಂಟಕವಾಗಲಿದೆ ಅಂತ ಸ್ಫೋಟಕ ಭವಿಷ್ಯವನ್ನು ವರ್ಷದ ಆರಂಭದಲ್ಲೇ ನುಡಿದಿದ್ರು. ಅಕಾಲಿಕ ಮಳೆಯಾಗಿ ಲಕ್ಷಾಂತರ ಜನರು ತೊಂದರೆಗೆ ಒಳಗಾಗ್ತಾರೆ. ಬಾಂಬ್ ಸಿಡಿದು ನೂರಾರು ಜನರು ಅಸುನೀಗುವಂತಹ ಸಾಧ್ಯತೆ ಇದೆ. ಅಲ್ಲದೆ ಇದರೊಂದಿಗೆ ಪ್ರಕೃತಿ ಮುನಿದು ಭೂಕಂಪ, ಜಲಕಂಟಕ ಎದುರಾಗುತ್ತದೆ. ಒಟ್ಟಾರೆ ಈ ವರ್ಷದ ಮುಂಬರುವ ದಿನಗಳು ಭಯಾನಕವಾಗಿರಲಿವೆ ಅಂತ ಶ್ರೀಗಳು ಎಚ್ಚರಿಕೆಯನ್ನು ನೀಡಿದರು. 2024ನೇ ವರ್ಷ ಮತೀಯ ಸಮಸ್ಯೆಯಿಂದ ಜನರು ದುಃಖವನ್ನು ಅನುಭವಿಸುತ್ತಾರೆ. ಜಗತ್ತಿನ ದೊಡ್ಡ ಸಂತರು ಕೊಲೆಯಾಗುತ್ತಾರೆ. ಜೊತೆಗೆ ಒಂದೆರಡು ಪ್ರಧಾನಿಗಳ ಸಾವಾಗುವಂತಹ ಲಕ್ಷಣವಿದೆ. ದೇಶದಲ್ಲಿ ಅಸ್ಥಿರತೆ, ಯುದ್ಧ ಭೀತಿ, ಅಣುಬಾಂಬ್ ಸ್ಫೋಟಗೊಳ್ಳುವಂತಹ ಸಾಧ್ಯತೆಗಳಿವೆ. ಇದರೊಂದಿಗೆ ಜಗತ್ತಿಗೆ ಮತ್ತೊಮ್ಮೆ ರೋಗ ಹರಡುವಂತಹ ಸಾಧ್ಯತೆ ಇದೆ. ಜೊತೆಗೆ ದೊಡ್ಡ ಸುನಾಮಿಯೊಂದು ಎದ್ದು ಜಗತ್ತಿಗೆ ಅಪಾಯ ಆಗಲಿದೆ. ದೈವ ನಂಬುವುದೊಂದೇ ಪರಿಹಾರ, ದೈವದ ಮೊರೆ ಹೋಗಬೇಕು ಅಂತ ಕೋಡಿ ಶ್ರೀಗಳು ಸಲಹೆಯನ್ನು ನೀಡಿದರು. ಇದರಲ್ಲಿ ಅವರು ಪ್ರಮುಖವಾಗಿ ಉಲ್ಲೇಖಿಸಿದ್ದು ಜಾಗತಿಕವಾಗಿ 2 ಪ್ರಧಾನಿಗಳ ಸಾವಾಗುವಂತಹ ಲಕ್ಷಣ ಕಾಣಿಸ್ತಿದೆ ಅಂತ. ಅದೇ ಭವಿಷ್ಯ ಈಗ ನಿಜವಾಗಿರುವಂಥದ್ದು. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಇವರ ಜೊತೆಗೆ ಇರಾನ್ನ ವಿದೇಶಾಂಗ ಸಚಿವ ಹುಸೇನ್ ಅಮೀರ್ ಅಬ್ದುಲ್ಲಾ ಅವರೂ ಕೂಡ ಕೊನೆಯುಸಿರೆಳೆದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸೇರಿ ಜಗತ್ತಿನ ವಿವಿಧ ರಾಷ್ಟ್ರಗಳ ಮುಖ್ಯಸ್ಥರು ಸಂತಾಪವನ್ನು ಸೂಚಿಸಿದ್ದಾರೆ. ಈ ಒಂದು ಆಕಸ್ಮಿಕ ಘಟನೆ ಆಘಾತವನ್ನು ತಂದಿದೆ. ಇದರೊಂದಿಗೆ ಕೋಡಿಮಠದ ಸ್ವಾಮೀಜಿಯವರು ವರ್ಷದ ಆರಂಭದಲ್ಲೇ ನುಡಿದಿದ್ದ ಆ ಒಂದು ಭಯಾನಕ ಭವಿಷ್ಯ ನಿಜವಾಗ್ತಿದೆಯಾ ಅನ್ನೋ ಪ್ರಶ್ನೆ ಸೃಷ್ಟಿಯಾಗಿದೆ. ಹೌದು, ಈ ವರ್ಷದ ಆರಂಭದಲ್ಲಿ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಶ್ರೀಗಳು ವರ್ಷದ ಭವಿಷ್ಯವನ್ನು ನುಡಿದಿದ್ರು. ಆ ವೇಳೆ ಅವರು ಜಗತ್ತಿನಲ್ಲಿ ಒಂದೆರಡು ಪ್ರಧಾನಿಗಳ ಸಾವಾಗುವಂತಹ ಲಕ್ಷಣ ಕಾಣಿಸ್ತಾ ಇದೆ. ಜೊತೆಗೆ ಜಗತ್ತಿನ ದೊಡ್ಡ ಸಂತರ ಕೊಲೆಯಾಗುತ್ತದೆ ಅಂತ ಭವಿಷ್ಯವನ್ನು ನುಡಿದಿದ್ರು. ಅದಲ್ಲದೆ ಕಳೆದ ವರ್ಷಕ್ಕಿಂತ ಹೆಚ್ಚು ಸಂಕಷ್ಟ ಈ ವರ್ಷ ಜಗತ್ತಿಗೆ ಎದುರಾಗಲಿದೆ ಅಂತ ಹೇಳಿದರು. ಗದಗದಲ್ಲಿ ಜನವರಿ 26ರಂದು ಇಂತಹದೊಂದು ಭವಿಷ್ಯವನ್ನು ನುಡಿದಿದ್ರು. ಅದು ಈಗ 6 ತಿಂಗಳೊಳಗೆ ನಿಜವಾಗಿದೆ. ಇರಾನ್ನ ಅಧ್ಯಕ್ಷ ಇಬ್ರಾಹಿಂ ರೈಸಿ ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ಪಿರುವಂಥದ್ದು. ಅಲ್ಲಿ ಪ್ರಧಾನಿ ಹುದ್ದೆ ಇಲ್ಲ, ಕಾರಣ ಅಲ್ಲಿ ಅಧ್ಯಕ್ಷರೇ ರಾಷ್ಟ್ರದ ಮುಖ್ಯಸ್ಥರಾಗಿರ್ತಾರೆ. ಅವರ ಸಾವಾಗಿದೆ. ಅದಲ್ಲದೆ ಕೆಲ ದಿನಗಳ ಹಿಂದಷ್ಟೇ ಸ್ಲೋವಾಕಿಯಾದ ಪ್ರಧಾನಿ ರಾಬರ್ಟ್ ಫಿಕೋ ಮೇಲೆ ದುಷ್ಕರ್ಮಿಗಳು ಗುಂಡಿನ ದಾಳಿಯನ್ನು ನಡೆಸಿದ್ರು. ತೀವ್ರವಾಗಿ ಗಾಯಗೊಂಡಿದ್ದ ರಾಬರ್ಟ್ ಫಿಕೋ ಪವಾಡ ಸದೃಶವಾಗಿ ಪ್ರಾಣಾಪಾಯದಿಂದ ಪಾರಾಗಿದ್ದರು. ಇನ್ನು ಜಾಗತಿಕವಾಗಿ ದೊಡ್ಡ ದೊಡ್ಡ ಅವಘಡಗಳು ಸಂಭವಿಸುತ್ತದೆ ಅಂತ ಕೋಡಿ ಶ್ರೀಗಳು ಮೊದಲೇ ಎಚ್ಚರಿಸಿದರು. ಆ ಪ್ರಕಾರವಾಗಿ ಕಳೆದ ತಿಂಗಳಲ್ಲಿ ದುಬೈನಲ್ಲಿ ಆದಂತಹ ಘಟನೆಯನ್ನು ಇಲ್ಲಿ ನಾವು ನೆನಪಿಸಿಕೊಳ್ಳಬಹುದು. ವರ್ಷ ಪೂರ್ತಿ ಆಗುವಂತಹ ಮಳೆ ಕೇವಲ 12 ಗಂಟೆಗಳ ಅವಧಿಯಲ್ಲಿ ಆಗಿ ದುಬೈ ನಗರಾದ್ಯಂತ ಪ್ರವಾಹವೇ ಸೃಷ್ಟಿಯಾಗಿತ್ತು. ಜನಜೀವನ ಅಸ್ತವ್ಯಸ್ತಗೊಂಡಿದ್ದು ಮಾತ್ರವಲ್ಲದೆ ಸಾವಿರಾರು ಕೋಟಿ ರೂಪಾಯಿಗಳು ನಷ್ಟವಾಗಿತ್ತು.
ಪ್ರವಾಹದಲ್ಲಿ ಅಂಥದ್ದೇನಿದೆ ವಿಶೇಷ ಅಂತ ಕೇಳ್ಬೋದು. ಆದರೆ ಅರಬ್ ದೇಶಗಳಲ್ಲಿ ಅಥವಾ ದುಬೈನಂಥ ಕಡೆಗಳಲ್ಲಿ ಈ ರೀತಿಯಾದಂತಹ ಮಳೆ ಆಗುತ್ತೆ ಅಂತ ಯಾರೂ ನಿರೀಕ್ಷಿಸಿರಲಿಲ್ಲ. ಅಲ್ಲಿನ ಭೌಗೋಳಿಕ ಲಕ್ಷಣವನ್ನು ಗಮನಿಸಿದ್ರೆ ಅದು ಮರುಭೂಮಿಯಾದಂತಹ ಪ್ರದೇಶ. ದುಬೈ, ಶಾರ್ಜಾ, ಅಜ್ಮಾನ್, ಅಬುದಾಬಿ ಈ ಎಲ್ಲ ಪ್ರದೇಶಗಳಲ್ಲಿ ಕಂಡು ಕೇಳರಿದಂತಹ ಮಳೆಯಾಗಿದೆ. ಇನ್ನು ಪರಮಾಣು ಯುದ್ಧದ ಭೀತಿ ಎದುರಾಗಲಿದೆ ಅನ್ನುವಂತಹ ಭವಿಷ್ಯವನ್ನು ಸಹ ಕೋಡಿ ಶ್ರೀಗಳು ನುಡಿದಿದ್ರು. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಕೆಲವೇ ದಿನಗಳ ಹಿಂದಷ್ಟೇ ಇಸ್ರೇಲ್ ಹಾಗೆ ಇರಾನ್ ನಡುವೆ ಯುದ್ಧ ನಡೆಯುವಂತಹ ಸಂಭವ ಇತ್ತು. ಅಮೆರಿಕಕ್ಕೆ ಎಚ್ಚರಿಕೆ ನೀಡಿದಂತಹ ರಷ್ಯಾ ಕೂಡ ಪರಮಾಣು ಪರೀಕ್ಷೆಗೆ ಮುಂದಾಗಿರೋದು ಇದೇ ವರ್ಷ 3ನೇ ಮಹಾಯುದ್ಧ ಏನಾದರೂ ನಡೆಯುತ್ತಾ ಅನ್ನುವಂತಹ ಅನುಮಾನಗಳು ಸೃಷ್ಟಿ ಮಾಡಿದೆ. ಇನ್ನು ನಮ್ಮ ರಾಜ್ಯದ ಬಗ್ಗೆ ಗಮನಿಸೋದಾದರೆ ಕರ್ನಾಟಕದಲ್ಲಿ ಪೂರ್ವ ಮುಂಗಾರು ಮಳೆ ಸದ್ಯ ಅಬ್ಬರಿಸ್ತಾ ಇದೆ. ಹಲವೆಡೆ ವರುಣ ಅವಾಂತರದಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಅದಕ್ಕೂ ಮೊದಲು ತೀವ್ರವಾದಂತಹ ಬಿಸಿಲು ರಾಜ್ಯವನ್ನು ಕಾಡಿತ್ತು. ಬಿಸಿಲಿನ ತಾಪಕ್ಕೆ ಹಲವಾರು ಮಂದಿ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ಸ್ಮರಿಸಿಕೊಳ್ಳಬಹುದು. ಇನ್ನು ರಾಜಕೀಯವಾಗಿ ನೋಡೋದಾದರೆ ಡಿಸೆಂಬರ್ ತಿಂಗಳಲ್ಲಿ ಶ್ರೀಗಳು ಒಂದು ಭವಿಷ್ಯವನ್ನು ನುಡಿದಿದ್ರು. ರಾಜ್ಯ ರಾಜಕೀಯದಲ್ಲಿ ಅಸ್ಥಿರತೆ ಉಂಟಾಗುತ್ತೆ ಅನ್ನುವಂತಹ ಭವಿಷ್ಯವನ್ನು ಅವರು ನುಡಿದಿದ್ರು. ಆ ಪ್ರಕಾರವಾಗಿ ನೋಡೋದಾದರೆ ಇತ್ತೀಚೆಗೆ ರಾಜ್ಯದಲ್ಲಿ ಉತ್ತಮ ಆಡಳಿತಕ್ಕಿಂತ ತಮ್ಮ ಅಧಿಕಾರವನ್ನು ಉಳಿಸಿಕೊಳ್ಳೋದರಲ್ಲಿ ರಾಜಕೀಯ ನಾಯಕರು ಬ್ಯುಸಿಯಾಗಿದ್ದಾರೆ. ಅದೇ ಅವರಿಗೆ ದೊಡ್ಡ ತಲೆನೋವಾಗಿದೆ. ಅದರಲ್ಲೂ ಇತ್ತೀಚಿನ ಪೆನ್ಡ್ರೈವ್ ಪ್ರಕರಣವಂತೂ ಬಿಟ್ಟು ಬಿಡಲಾರದೆ ಕಾಡ್ತಾ ಇದೆ. ಪೆನ್ಡ್ರೈವ್ ವೈರಲ್ ಪ್ರಕರಣದಲ್ಲಿ ಸಾಕಷ್ಟು ರಾಜಕೀಯ ನಾಯಕರ ಹೆಸರುಗಳು ಕೇಳಿ ಬಂತು. ಇದರಿಂದಾಗಿ ಒಂದಷ್ಟು ಅಸ್ಥಿರತೆ ಉಂಟಾಗಿದೆ ಅನ್ನೋದು ನಿಜ. ಇನ್ನು ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಅರೆಸ್ಟ್ ವಾರೆಂಟನ್ನು ಹೊರಡಿಸಲಾಗಿದ್ದು HD ರೇವಣ್ಣ ಅವರು ಜೈಲು ವಾಸವನ್ನು ಅನುಭವಿಸಿ ಬಂದಿದ್ದನ್ನು ಸಹ ಇಲ್ಲಿ ಸ್ಮರಿಸಿಕೊಳ್ಳಬಹುದು. ಇದೇ ರೀತಿಯಲ್ಲಿ ಈ ಹಿಂದೆ ಅವರು ನುಡಿದಿದ್ದ ಸಾಕಷ್ಟು ಭವಿಷ್ಯಗಳು ನಿಜವಾಗಿದೆ. ಅದರಲ್ಲಿ ಪ್ರಮುಖವಾಗಿ ಒಂದಷ್ಟು ಭವಿಷ್ಯಗಳನ್ನು ಉಲ್ಲೇಖ ಮಾಡೋದಾದರೆ, ಜಗತ್ತಿನಲ್ಲಿ ವಿಷ ನೀರ ಬೀಸುವಂತಹ ಪ್ರಸಂಗ ನಡೆಯಲಿದೆ, ರೋಗ ರುಜಿನಗಳು ಕಾಡುತ್ತೆ, ವಿಶ್ವಾದ್ಯಂತ ಇದು ವ್ಯಾಪಿಸಿಕೊಳ್ಳಲಿದೆ, ಈ ವಿಷಾನಿಲದ ಪರಿಣಾಮವಾಗಿ ನಮ್ಮ ದೇಶ ಭಾರತದ ಮೇಲೂ ಉಂಟಾಗಲಿದೆ. ಇಂತಹದೊಂದು ಭಯಾನಕ ಭವಿಷ್ಯವನ್ನು ಇಡೀ ಜಗತ್ತಿಗೆ ಕೊರೋನಾ ವೈರಸ್ ಕಾಡೋದಕ್ಕೂ ಮುಂಚಿತವಾಗಿ ಕೋಡಿ ಶ್ರೀಗಳು ನುಡಿದಿದ್ರು. ಇನ್ನು ಯುದ್ಧ ಭೀತಿಯಿಂದಾಗಿ ಮಳೆಯಿಂದಾಗಿ ಎರಡೂ ದೇಶಗಳು ಭೂಪಟದಿಂದಲೇ ಕಣ್ಮರೆ ಆಗುತ್ತೆ ಅಂತ ಇದೇ ಕೋಡಿ ಶ್ರೀಗಳು ನುಡಿದಿದ್ರು. ಅವರ ಭವಿಷ್ಯ ಮತ್ತೆ ನಿಜವಾಗ್ತಿದೆ ಎಂಬಂತೆ ಇಸ್ರೇಲ್ ಪ್ಯಾಲೆಸ್ತೈನ್ ಯುದ್ಧವಾಗಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಆ ಯುದ್ಧದ ಭೀಕರತೆ, ಅದರಲ್ಲಿ ಪ್ರಾಣವನ್ನು ಕಳೆದುಕೊಂಡವರ ಸಂಖ್ಯೆ ಅವೆಲ್ಲವನ್ನು ನೋಡ್ತಾ ಹೋದರೆ ಜಗತ್ತು ಮುಂದಿನ ದಿನಮಾನಗಳಲ್ಲಿ ಏನೇನೆಲ್ಲ ಆಗಬಹುದು ಅನ್ನುವಂತಹ ಆತಂಕ ಕಾಡುತ್ತೆ. ಇನ್ನು ಅವರು ಕಳೆದ ವರ್ಷದಲ್ಲಿ ನುಡಿದಂತಹ ಮತ್ತೊಂದು ಆಘಾತಕಾರಿ ಭವಿಷ್ಯ ಏನಪ್ಪ ಅಂತ ಹೇಳಿದ್ರೆ, ದೇಹ ಅಶಕ್ತಿಯಿಂದ ದಾರಿಯಲ್ಲಿ ಬಿದ್ದು ಸಾಯುತ್ತದೆ ಅಂತ ಹೇಳಿದರು. ಬಾಂಬುಗಳು, ಭೂಕಂಪ, ಯುದ್ಧ ಭೀತಿ ಜನಗಳ ಮೇಲೆ ನಿಯಂತ್ರಣ ಕಳೆದುಕೊಂಡು ಹುಚ್ಚರಾಗ್ತಾರೆ. ದೇಹ ಅಶಕ್ತಿಯಿಂದ ದಾರಿಯಲ್ಲಿ ಬಿದ್ದು ಸಾಯುತ್ತೆ, ದೇಹ ಅಂಗಾಂಗಗಳ ಮೇಲೆ ಪ್ರಭಾವವನ್ನು ಕಳೆದುಕೊಳ್ಳುತ್ತೆ ಅಂತ ಕೋಡಿ ಶ್ರೀಗಳು 2022ರಲ್ಲೂ ನುಡಿದಿದ್ರು. ಇತ್ತೀಚಿನ ಪ್ರಕರಣಗಳನ್ನು ಗಮನಿಸ್ತಾ ಹೋದರೆ ಆ ಒಂದು ಭವಿಷ್ಯ ನಿಜ ಆಗ್ತಿದೆಯಾ ಅನ್ನುವಂತಹ ಅನುಮಾನ ಮೂಡುತ್ತೆ. ಇತ್ತೀಚಿನ ದಿನಗಳಲ್ಲಿ ನೀವು ಕೂಡ ಗಮನಿಸಿರಬಹುದು, ಎಳೆಯ ಪ್ರಾಯದ ಯುವಕ ಯುವತಿಯರು ನೋಡ್ತಿದ್ದ ಹಾಗೆ ಕುಸಿದು ಬಿದ್ದು ಸಾವನ್ನಪ್ಪುತ್ತಿರುವಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಇನ್ನು ದೇಶದಲ್ಲಿ ದೊಡ್ಡ ಅವಘಡಗಳು ನಡೆಯುತ್ತೆ ಅಂತ ಕಳೆದ ವರ್ಷದಲ್ಲಿ ಹೇಳಿದರು. ಅದರಂತೆ ಒಡಿಶಾದಲ್ಲಿ ರೈಲು ದುರಂತ ಸಂಭವಿಸಿತ್ತು. ವಿಶ್ವ ಭೂಪಟದಿಂದ ಒಂದು ದೇಶ ಅಳಿಸಿ ಹೋಗುತ್ತೆ ಅಂತ ಹೇಳಿದರು. ಅದರಂತೆ ಅಫ್ಘಾನಿಸ್ತಾನ ತಾಲಿಬಾನ್ ವಶವಾಗಿದೆ. ಇನ್ನು ರಾಜಕೀಯದ ಕುರಿತಾಗಿಯೂ ಕೂಡ ಕೋಡಿ ಶ್ರೀಗಳು ಸಾಕಷ್ಟು ಭವಿಷ್ಯವನ್ನು ನುಡಿದಿದ್ದಾರೆ. ಅಂತಹ ಭವಿಷ್ಯಗಳು ನಿಜವಾದ ಬಗ್ಗೆ ಹಲವಾರು ಉದಾಹರಣೆಗಳಿವೆ. ಅದರಲ್ಲಿ ಒಂದಷ್ಟನ್ನು ಉಲ್ಲೇಖ ಮಾಡೋದಾದರೆ, 2021ರಲ್ಲಿ ಕೋಡಿ ಶ್ರೀಗಳು ಒಂದು ಭವಿಷ್ಯವನ್ನು ನುಡಿದಿದ್ರು. ಸೂತ್ರಧಾರಿ ಸರ್ಕಾರ ಬರಲಿದೆ ಅನ್ನುವಂಥ ಮಾತನ್ನು ಆಡಿದರು. ಅದರಂತೆ ಯಡಿಯೂರಪ್ಪ ಅವರು CM ಸ್ಥಾನದಿಂದ ಇಳಿದು ಬಸವರಾಜ ಬೊಮ್ಮಾಯಿ ಅವರು CM ಆಗ್ತಾರೆ. ಬೊಮ್ಮಾಯಿ ಅವರು ಬುದ್ಧಿವಂತರಾಗಿರೋದ್ರಿಂದ ವಿವೇಕದಿಂದ ರಾಜ್ಯಭಾರವನ್ನು ನಡೆಸಲಿದ್ದಾರೆ ಅಂತ ಹೇಳಿದರು. ಅದರಂತೆ ಅವರು ಅವಧಿ ಮುಗಿಯುವವರೆಗೂ ಅಧಿಕಾರವನ್ನು ನಡೆಸಿದ್ದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು. ಇನ್ನು ಚಂದ್ರಯಾನ 3ರ ಬಗ್ಗೆಯೂ ಕೂಡ ಕೋಡಿ ಶ್ರೀಗಳು ಭವಿಷ್ಯವನ್ನು ನುಡಿದಿದ್ರು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಚಂದ್ರಯಾನ 3ರಲ್ಲಿ ಯಶಸ್ಸು ಕಾಣುತ್ತೆ ಅಂತ ಮೊದಲೇ ಹೇಳಿದ್ರು. ಅದೇ ಪ್ರಕಾರವಾಗಿ ಯಶಸ್ಸನ್ನು ಕಂಡಿದೆ ಕೂಡ. ಇದಿಷ್ಟೇ ಅಲ್ಲದೆ ರಾಜ್ಯದಲ್ಲಿ ಕೊಲೆ, ಮತೀಯ ಗಲಭೆಗಳು ಹೆಚ್ಚಾಗುತ್ತೆ ಅನ್ನುವ ಮಾತನಾಡಿದರು. ಅದರಂತೆ ಇತ್ತೀಚಿನ ದಿನಗಳಲ್ಲಿ ಸಾಲು ಭೀಕರ ಕೊಲೆ ಪ್ರಕರಣಗಳು ದಾಖಲಾಗ್ತಾ ಇದೆ. ನೇಹಾ ಕೊಲೆ ಪ್ರಕರಣ, ಅಂಜಲಿ ಕೊಲೆ ಪ್ರಕರಣ, ಕೊಡಗಿನಲ್ಲಿ ವಿದ್ಯಾರ್ಥಿನಿಯ ರುಂಡವನ್ನು ಕಡಿದಿದ್ದು, ಬೆಂಗಳೂರಿನಲ್ಲಿ ಹನುಮಾನ್ ಚಾಲಿಸ ವಿಚಾರವಾಗಿ ಗಲಾಟೆ, ಚಿತ್ರದುರ್ಗದಲ್ಲಿ ರಾಮನವಮಿ ವೇಳೆ ಗಲಾಟೆ ಇವೆಲ್ಲವೂ ಅದಕ್ಕೆ ಸಾಕ್ಷಿಯಾಗಿದೆ. ಇದು ರಾಜಕೀಯವಾಗಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಕೆಸರರ ಚಾಟಕ್ಕೆ ಕಾರಣವಾಯಿತು. ಇನ್ನು ರಾಜ್ಯ ರಾಜಕೀಯದಲ್ಲಿ ಆಪರೇಷನ್ ವಿಚಾರವು ಮತ್ತೆ ಸದ್ದು ಮಾಡ್ತಾ ಇದೆ. ಲೋಕಸಭಾ ಚುನಾವಣೆ ಬಳಿಕ ಏನಾಗುತ್ತೆ ಅನ್ನೋದು ತೀವ್ರ ಕುತೂಹಲ ಮೂಡಿಸಿದೆ. ಇನ್ನು ಕೋಡಿ ಶ್ರೀಗಳು ಸಹ ಮತ್ತೊಮ್ಮೆ ರಾಜ್ಯ ರಾಜಕೀಯದ ಕುರಿತಾಗಿ ಭವಿಷ್ಯವನ್ನು ನುಡಿಯುವಂತಹ ಸಾಧ್ಯತೆ ಇದೆ.
ಈ ರೀತಿಯಾಗಿ ಕೋಡಿ ಶ್ರೀಗಳು ಸಾಕಷ್ಟು ಭವಿಷ್ಯವನ್ನು ನುಡಿದಿದ್ದಾರೆ. ಬಹುತೇಕ ಭವಿಷ್ಯಗಳು ನಿಜವಾದ ಬಗ್ಗೆ ಹಲವಾರು ಉದಾಹರಣೆಗಳಿವೆ. ಇದೀಗ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಅವರು ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ಪಿರೋದು ಅದಕ್ಕೆ ಮತ್ತೊಂದು ಉದಾಹರಣೆ ಅಂತ ಹೇಳ್ಬೋದು. ಹಾಗಾದರೆ ಕೋಡಿ ಶ್ರೀಗಳು ನುಡಿಯುವಂತಹ ಭವಿಷ್ಯವಾಣಿಯ ಬಗ್ಗೆ ನೀವೇನಂತೀರ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ. ಧನ್ಯವಾದಗಳು.